ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದಂಥ ವಿಭಿನ್ನವಾದಂಥ ಸುಂದರವಾದಂಥ ಗಿಡವನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಈ ಗಿಡವನ್ನು ನೋಡಿದ ತಕ್ಷಣ ಈ ಗಿಡವನ್ನು ನಾನು ನೋಡಿದ್ದೀನಲ್ಲ ಅಂತ ಅನ್ಕೋತಿದ್ದೀರಾ? ಹೌದು, ಖಂಡಿತ ಈ ಗಿಡವನ್ನು ನೋಡಿರಲೇಬೇಕು. ಯಾಕೆ ಅಂದರೆ ಈ ಗಿಡದ ಸೌಂದರ್ಯಕ್ಕೆ ಮಾರಿ ಹೋಗಿ ಎಲ್ಲರೂ ಉದ್ಯಾನವನದಲ್ಲಿ ಅಥವಾ ತಮ್ಮ ಮನೆಗಳಲ್ಲಿ ಇದನ್ನು ಬೆಳೆಸ್ತಾರೆ. ಇದರಲ್ಲಿ ನೋಡಿ ಎಷ್ಟು ಸುಂದರವಾದಂಥ ಹೂಗಳನ್ನು ನಾವು ಕಾಣಬಹುದು. ಇಲ್ಲಿ ಈ ಗಿಡದಲ್ಲಿ ಕೆಂಪು ಹೂಗಳನ್ನು ಈ ಗಿಡ ತಾಳಿದೆ. ಈ ಕೆಂಪು ಹೂವು ಅಲ್ಲದೆ ಬೇರೆ ವಿಭಿನ್ನವಾದಂಥ ಬಣ್ಣದ ಹೂಗಳನ್ನು ಕೂಡ ಈ ಗಿಡಗಳು ಬಿಡ್ತವೆ. ಉದಾಹರಣೆಗೆ ಬಿಳಿ ಇರಬಹುದು, ಪಿಂಕು, ವೈಟ್, ಬಿಳಿ, ಈ ರೀತಿ ವಿಭಿನ್ನವಾದಂಥ ಬೇರೆ ಬೇರೆ ಬಣ್ಣದ ಹೂಗಳನ್ನು ಕೂಡ ಈ ಗಿಡದಲ್ಲಿ ನಾವು ಕಾಣಬಹುದು. ಇದರ ಸೌಂದರ್ಯದಿಂದ ಎಲ್ಲ ಕಡೆ ಈ ಗಿಡವನ್ನು ಈಗ ಬೆಳೆಸ್ತಾರೆ. ನೀವು ರಸ್ತೆ ಬದಿಯಲ್ಲೂ ಕೂಡ ಇದನ್ನು ನೋಡಬಹುದು. ಸರ್ಕಾರದವರು ಕೂಡ ಇದನ್ನು ಬೆಳೆಸ್ತಾರೆ. ಹಾಗಾಗಿ ಎಲ್ಲ ಕಡೆಯೂ ಇದು ಈಗ ಸಾಮಾನ್ಯವಾಗಿದೆ. ದಿನ ನೋಡಿ ಕಣ್ ತುಂಬಿಕೊಳ್ಳೋಂಥ ಈ ಗಿಡದ ಸೌಂದರ್ಯವನ್ನು ನೋಡಿ ಕಣ್ ತುಂಬಿಕೊಳ್ಳೋ ನಾವು ಇದರ ಬಗ್ಗೆ ಸ್ವಲ್ಪ ವಿವರವನ್ನು ತಿಳಿದುಕೊಳ್ಳೋಣ. ಏನಂತೀರಾ? ಬನ್ನಿ. ಹಾಗಾದರೆ ಇದರ ಹೆಸರೇನು, ಇದರ ಸಂಸಾರ ಯಾವುದು, ಇದರ ಬಗ್ಗೆ ಸ್ವಲ್ಪ ವಿವರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ. ಮರಗಳಲ್ಲಿ ಬ್ರಷ್ ಬೆಳೆಯುತ್ತೆ ಅಂತ ಹೇಳಿದರೆ ನೀವು ನಂಬ್ತೀರಾ? ಖಂಡಿತ ಇಲ್ಲ. ಯಾಕೆ ಅಂದರೆ ಅದು ಸಾಧ್ಯವೂ ಇಲ್ಲ. ಆದರೆ ಈ ಗಿಡವನ್ನು ನೋಡಿ, ಅದರ ಹೂವನ್ನು ನೋಡಿ ಒಂದ್ಸಲ ಗಮನಿಸಿ ನೋಡಿದರೆ ಅದರ ಹೂವು ಒಂಥರ ಈ ಬಾಟಲ್ ಬ್ರಷನ್ನು ಹೋಲಿಕೆ ಮಾಡ್ತದೆ. ನಾವು ಸಾಮಾನ್ಯವಾಗಿ ಉಪಯೋಗಿಸುವಂಥ ಬ್ರಷ್ ಏನಿರ್ತದೆ ಬಾಟಲ್ಗಳನ್ನು ತೊಳೆಯೋದಕ್ಕೆ, ಏನು ಬ್ರಷ್ ಉಪಯೋಗಿಸ್ತೀವಲ್ಲ ಅದೇ ರೀತಿಯಾಗಿ ಈ ಹೂವು ಹೋಲಿಕೆ ಇದೆ. ಹಾಗಾಗಿ ಈ ಗಿಡದ ಸಾಮಾನ್ಯ ನಾಮ ಅಂದರೆ ಕಾಮನ್ ನೇಮ್ ಬಾಟಲ್ ಬ್ರಷ್ ಟ್ರೀ ಅಂತ ಕರೀತಾರೆ. ಅದರ ಹೂವು ಬಾಟಲ್ಗಳನ್ನು, ಸೀಸೆಗಳನ್ನು ತೊಳೆಯೋದಕ್ಕೆ ಏನು ಬ್ರಷ್ಗಳು ಉಪಯೋಗಿಸ್ತೀವಿ ಅದೇ ಥರ ಇರೋದ್ರಿಂದ, ಅದರ ಹೋಲಿಕೆ ಇರೋದ್ರಿಂದ ಈ ಗಿಡವನ್ನು ಬಾಟಲ್ ಬ್ರಷ್ ಟ್ರೀ ಅಂತ ಕಾಮನ್ನಾಗಿ ಕರೀತಾರೆ. ಇನ್ನು ವಿಜ್ಞಾನಿಗಳು ಇಟ್ಟಿರುವಂಥ ಒಂದು ವೈಜ್ಞಾನಿಕವಾದ ನಾಮಕರಣ ಅಥವಾ ವೈಜ್ಞಾನಿಕವಾದ ನಾಮ ಯಾವುದು ಅಂತ ಅಂದರೆ ಇದನ್ನು ವೈಜ್ಞಾನಿಕವಾಗಿ ಕ್ಯಾಲಿಸ್ಟಿಮಾನ್ ಲ್ಯಾನ್ಸಿಯೋಲೆಟಾ ಅಂತ ಕರೀತಾರೆ. ಕ್ಯಾಲಿಸ್ಟಿಮಾನ್ ಲ್ಯಾನ್ಸಿಯೋಲೆಟಾ ಅನ್ನೋದು ಇದರ ವೈಜ್ಞಾನಿಕ ಹೆಸರು. ಕ್ಯಾಲಿಸ್ಟಿಮಾನ್ ಅನ್ನೋದನ್ನು ನಾವು ಜೀನಸ್ ನೇಮ್ ಅಂತ ಕರಿತೀವಿ. ಇನ್ನು ಲ್ಯಾನ್ಸಿಯೋಲೆಟಾ ಅನ್ನೋದು ಸ್ಪೀಶೀಸ್ ನೇಮ್ ಅಂತ ನಾವು ಕರಿತೀವಿ. ಇದಕ್ಕೆ ಕ್ಯಾಲಿಸ್ಟಿಮಾನ್ ಅನ್ನುವಂಥ ಒಂದು ಹೆಸರು ಯಾಕೆ ಬಂತು ಅಂತ ಅದಕ್ಕೆ ಒಂದು ಕಾರಣ ಇದೆ. ಲ್ಯಾಟಿನ್ ಭಾಷೆಯಲ್ಲಿ ಕ್ಯಾಲಿಸ್ಟಿಮಾನ್ ಅಂದರೆ ಕ್ಯಾಲಿಸ್ ಅಂತಂದರೆ ಸುಂದರ ಅಥವಾ ಬ್ಯೂಟಿ ಅಂತ ಅರ್ಥ. ಸ್ಟೆಮಾನ್ ಅಂದರೆ ಸ್ಟೆಮನ್ ಅಂತ ಅರ್ಥ. ಅಂದರೆ ನಾವು ಏನು ಪುರುಷ ಭಾಗವನ್ನು ಹೂವಿನಲ್ಲಿ ಹೇಳ್ತೇವಲ್ಲ ಅದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಅಥವಾ ವೈಜ್ಞಾನಿಕವಾಗಿ ಸ್ಟೆಮೆನ್ಸ್ ಅಂತ ನಾವು ಕರಿತೀವಿ. ಸೊ ಕ್ಯಾಲಿಸ್ ಅಂತಂದರೆ ಬ್ಯೂಟಿ, ಸ್ಟೆಮನ್ಸ್ ಅಂತ ಸ್ಟೆಮಾನ್ ಅಂದರೆ ಸ್ಟೆಮನ್ಸ್. ಸೊ ಇಲ್ಲಿ ಈ ನಾವು ಕೆಂಪು ಭಾಗವನ್ನು ಏನು ನೋಡ್ತಿದ್ದೀವಿ ಅದು ಸುಂದರವಾದಂಥ ಸ್ಟೆಮನ್ಸ್ಗಳು. ಹಾಗಾಗಿ ಈ ಮರಕ್ಕೆ ಅಥವಾ ಗಿಡಕ್ಕೆ ಹೆಸರು ಕ್ಯಾಲಿಸ್ಟಿಮಾನ್ ಲ್ಯಾನ್ಸಿಯೋಲೆಟಾ ಅಥವಾ ಕ್ಯಾಲಿಸ್ಟಿಮಾನ್ ಅನ್ನುವಂಥ ಒಂದು ಜೀನಸ್ಸು ಬಂತು ಅಂತ ಹೇಳ್ತಾರೆ. ಈ ಕ್ಯಾಲಿಸ್ಟಿಮಾನ್ ಅನ್ನುವಂಥ ಜೀನಸ್ಸನ್ನು ಫಸ್ಟ್ ಟೈಮ್ ಆ ಹೆಸರನ್ನು ಇಟ್ಟವರು ಅಥವಾ ಅದನ್ನು ನಾಮಕರಣವನ್ನು ಮಾಡಿದವರು ರಾಬರ್ಟ್ ಬ್ರೌನ್ ಅನ್ನುವಂಥ ಒಬ್ಬ ವಿಜ್ಞಾನಿ. ರಾಬರ್ಟ್ ಬ್ರೌನ್ ಅನ್ನುವಂಥ ಒಬ್ಬ ವಿಜ್ಞಾನಿ 1814 1814 ಈ ಕ್ಯಾಲಿಸ್ಟಿಮಾನ್ ಅನ್ನುವಂಥ ಒಂದು ಜೀನಸ್ಸನ್ನು ಅವರು ಕಂಡು ಹಿಡಿತಾರೆ. ಅಥವಾ ಆ ಒಂದು ಜೀನಸ್ ಹೊಸದಾಗಿ ಸಸ್ಯಶಾಸ್ತ್ರಕ್ಕೆ ಅದು ಆ್ಯಡ್ ಆಗ್ತದೆ 1814. ಹಲವಾರು ಬೇರೆ ಬೇರೆ ಆದಂಥ ಸ್ಪೀಶೀಸ್ಗಳನ್ನು ಹೊಂದಿರುವಂಥ ಕ್ಯಾಲಿಸ್ಟಿಮಾನ್ ಅನ್ನುವಂಥ ಒಂದು ಜೀನಸ್ ಅಂದರೆ ಈ ಕ್ಯಾಲಿಸ್ಟಿಮಾನ್ ಅನ್ನುವಂಥ ಲ್ಯಾನ್ಸಿಯೋಲೆಟಾ ಅನ್ನುವಂಥ ಈ ಪರ್ಟಿಕ್ಯುಲರ್ ಆದಂಥ ಮರ ಜೊತೆಗೆ ಇನ್ನು ಅನೇಕ ಕ್ಯಾಲಿಸ್ಟಿಮಾನ್ ಬೇರೆ ಬೇರೆ ಸ್ಪೀಶೀಸ್ಗಳು ಮಿರಿಟೇಸಿ ಅನ್ನುವಂಥ ಒಂದು ಕುಟುಂಬಕ್ಕೆ ಅಥವಾ ಒಂದು ಸಂಸಾರಕ್ಕೆ ಸೇರ್ಪಡೆಯಾಗಿದೆ. ಹಾಗಾಗಿ ಈ ಕ್ಯಾಲಿಸ್ಟಿಮಾನ್ ಲ್ಯಾನ್ಸಿಯೋಲೆಟಾ ಅನ್ನುವಂಥ ಈ ಗಿಡದ ಫ್ಯಾಮಿಲಿ ಯಾವುದು ಅಂತಂದರೆ ಮಿರಿಟೇಸಿಯೇ ಅನ್ನುವಂಥ ಒಂದು ಫ್ಯಾಮಿಲಿ.
ಇನ್ನು ನಾನು ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ಹೇಳಬೇಕಾಗಿರೋ ಒಂದು ಅಂಶ ಅಂತಂದರೆ ಅದು ಹೂವಿನ ಸೌಂದರ್ಯದ ವರ್ಣನೆ. ನಾನು ಖಂಡಿತವಾಗಿಯೂ ಅದನ್ನು ಮಾಡಬೇಕು, ನೀವು ಕೂಡ ಅದನ್ನು ಖಂಡಿತವಾಗಿಯೂ ಕೇಳಲೇಬೇಕು, ಏಕೆಂದರೆ ಅಷ್ಟು ಸುಂದರವಾದಂಥ ಹೂಗಳನ್ನು ಈ ಮರ ತಾಳುತ್ತದೆ. ಇಲ್ಲಿ ನಾನೇನು ಹೂವನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ನೀವು ಪುಟ್ಟದಾದಂಥ ಒಂದು ಹಸಿರು ಭಾಗವನ್ನು ನೀವು ನೋಡಬಹುದು. ಹಸಿರು ಮತ್ತು ಸ್ವಲ್ಪ ಬಿಳಿಯಾಗಿ ಇದೆ, ಅದು ಪುಟ್ಟದಾಗಿದೆ. ಆ ಪುಟ್ಟದಾಗಿರುವಂಥ ಹಸಿರು ಭಾಗ ಏನು ಅಂತಂದರೆ ಅದೇ ಈ ಹೂವಿನ ದಳಗಳು, ಅಂದರೆ ಪೆಟಲ್ಸ್. ಅದು ನಾವು ಒಂದ್ಸಲ ನೋಡಿದ ತಕ್ಷಣ ಏನು ಅನ್ಕೋತೀವಿ, ಆ ಕೆಂಪು ಭಾಗ ಮೇಲ್ಗಡೆ ಕಾಣ್ತಾ ಇರುವಂಥ ಕೆಂಪು ಭಾಗವೇ ದಳಗಳು ಅಂತ ಅನ್ಕೋತೀವಿ. ಬಟ್ ಆದರೆ ಅಲ್ಲ, ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಹಸಿರಾಗಿರುವಂಥ ಪುಟ್ಟದಾಗಿರುವಂಥ ಏನು ನೋಡ್ತಾ ಇದ್ವಿ ಭಾಗ, ಅದೇ ಈ ಹೂವಿನ ಪೆಟಲ್ಸ್ ಅಥವಾ ದಳಗಳು. ಎಷ್ಟು ಸುಂದರವಾಗಿ ಪುಟ್ಟದಾಗಿದೆ ನೋಡಿ. ಇನ್ನು ಇಲ್ಲಿ ನಾನು ಮೇಲ್ಗಡೆ ತೋರಿಸ್ತಾ ಇರುವಂಥ ಕೆಂಪು ಭಾಗ ಏನಿದೆ, ಅಲ್ಲಿ ತೋರಿಸ್ತಾ ಇರುವಂಥ ಕೆಂಪು ಭಾಗ ಏನಿದೆ ಜಾಸ್ತಿ ಆಗಿದೆ ಅಲ್ಲ, ಆ ಜಾಸ್ತಿ ಆಗಿರುವಂಥ ಜಾಸ್ತಿ ನಂಬರ್ಸಲ್ಲಿರುವಂಥ ಈ ಕೆಂಪು ಭಾಗ ಏನಿದೆ ಅದು ಸ್ಟೆಮನ್ಸ್. ಅದು ಈ ಹೂವಿನ ಸ್ಟೆಮನ್ಸ್ ಅಂತ ನಾವು ಕರಿತೀವಿ. ಹೂವಿನಲ್ಲಿರುವಂಥ ಪುರುಷ ಭಾಗ ಸ್ಟೆಮನ್ಸ್ ಅದು. ಇನ್ನು ಮಧ್ಯದಲ್ಲಿ ಇನ್ನೂ ಒಂದು ಕೆಂಪು ಬಣ್ಣದಲ್ಲಿರುವಂಥ ಇನ್ನೊಂದು ಭಾಗ ಇದೆ, ತೋರಿಸ್ತಾ ಇದ್ದೀನಿ ನೋಡಿ. ಅದು ಗೈನೋಶಿಯಮ್ ಅಂತ ನಾವು ವೈಜ್ಞಾನಿಕವಾಗಿ ಕರಿತೀವಿ. ಕೇಸರ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇದು ಗೈನೋಶಿಯಮ್ ಅಂತ ನಾವು ವೈಜ್ಞಾನಿಕವಾಗಿ ಕರಿತೀವಿ. ಅದು ಹೂವಿನಲ್ಲಿರುವಂಥ ಸ್ತ್ರೀ ಭಾಗ. ಹಾಗಾಗಿ ನಾವಿಲ್ಲಿ ಕೆಂಪು ಭಾಗವನ್ನು ಏನು ನೋಡ್ತೀವಿ ಅದು ದಳಗಳು ಖಂಡಿತವಾಗಿಯೂ ಅಲ್ಲ, ಅದು ಗೈನೋಶಿಯಮ್ ಸ್ಟೆಮನ್ಸ್. ಇದು ಆಂಡ್ರೋಶಿಯಮ್ ಮತ್ತು ಗೈನೋಶಿಯಮ್ ಭಾಗ, ಪುರುಷ ಮತ್ತು ಸ್ತ್ರೀ ಭಾಗ ಹೂವಲ್ಲಿರುವಂಥದ್ದು. ಹೂವಿನ ದಳಗಳು ತುಂಬ ಚಿಕ್ಕದಾಗಿ ಪುಟ್ಟದಾಗಿ ಇದೆ. ಇದು ಪುಟ್ಟದಾಗಿ ಈ ದಳಗಳು ಇರೋದ್ರಿಂದನೇ ಬೇರೆ ಬೇರೆ ಪಾಲಿನೇಟರ್ಸ್ಗಳಿಗೆಲ್ಲ ಇದು ಕಾಣಿಸ್ಬೇಕು ಅನ್ನೋದಕ್ಕೆ ಇದು ಗುಚ್ಛದಲ್ಲಿ ಇರ್ತದೆ. ಯಾವಾಗಲೂ ಈ ಹೂ ಒಂದೇ ಇರೋದಿಲ್ಲ, ಇಂಡಿವಿಜುವಲ್ ಆಗಿ ಯಾವಾಗಲೂ ಗುಂಪಲ್ಲಿ ಬೇರೆ ಹೂಗಳ ಜೊತೆ ಇರ್ತದೆ. ಹಾಗಾಗಿ ಅದನ್ನು ನಾವು ಇನ್ಫ್ಲೋರೋಸೆನ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಇನ್ಕನ್ಸ್ಪಿಕಸ್ ಫ್ಲವರ್ಸ್ ಅನ್ನುವಂಥ ಒಂದು ಶಬ್ದವನ್ನು ಉಪಯೋಗಿಸ್ತೀವಿ. ಕನ್ಸ್ಪಿಕಸ್ ಫ್ಲವರ್ಸ್ ಅಂತಂದರೆ ಇಲ್ಲಿ ಆ ಹೂಗಳು ಬೇಗ ನಮಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಅದು ಇಂಡಿವಿಜುವಲ್ ಆಗಿದ್ದರೆ ಅದು ಸಣ್ಣದಾಗಿರೋದ್ರಿಂದ ಅದು ನಮಗೆ ಬೇಗ ಕಾಣಿಸೋದಿಲ್ಲ. ಹಾಗಾಗಿ ಇದು ಯಾವಾಗಲೂ ಗುಚ್ಛದಲ್ಲಿ ಅಂದರೆ ಇನ್ಫ್ಲೋರೋಸೆನ್ಸಲ್ಲಿ ಯಾವಾಗಲೂ ಈ ಹೂಗಳು ಇರ್ತವೆ. ಅದೇ ಈ ಮರದ ವಿಶೇಷತೆ. ಇದು ಗುಚ್ಛದಲ್ಲಿ ಇರೋದ್ರಿಂದ ಅದು ಆ ರೀತಿಯಾಗಿ ಅರೇಂಜ್ಮೆಂಟ್ ಆಗಿರೋದ್ರಿಂದ ಅದು ನೋಡೋದಕ್ಕೆ ಬಾಟಲ್ ಬ್ರಷ್ ಥರ ಕಾಣಿಸ್ತದೆ. ನೋಡಿ ಎಷ್ಟು ಸುಂದರವಾಗಿದೆ ಈ ಹೂವು. ಮುಖ್ಯವಾಗಿ ಈ ಮರವನ್ನು ನಾವು ಆಸ್ಟ್ರೇಲಿಯಾ ಭಾಗದಲ್ಲಿ ನೋಡಬಹುದು. ಆದರೆ ಈಗ ಜಗತ್ತಿನೆಲ್ಲೆಡೆ ಕೂಡ ಇದನ್ನು ಕಲ್ಟಿವೇಟ್ ಮಾಡಿದ್ದಾರೆ. ಎಲ್ಲ ಕಡೆ ಕೂಡ ನಾವು ಈ ಗಿಡವನ್ನು ನೋಡ್ಬೋದು. ಹೆಚ್ಚಾಗಿ ಬಿಸಿಲನ್ನು ಅಪೇಕ್ಷೆ ಪಡುವಂಥ ಒಂದು ಮರ ಇದು. ಇನ್ನು ಇದನ್ನು ಬೆಳೆಸುವ ಬಗೆ ಹೇಗೆ ಅಂತಂದರೆ ತುಂಬ ಸುಲಭವಾಗಿ ಇದನ್ನು ಬೆಳೆಸ್ಬೋದು. ಕಟ್ಟಿಂಗಿಂದ ಕೂಡ ಇದನ್ನು ಬೆಳೆಸ್ಬೋದು. ಆಸಕ್ತಿ ಇರೋರು ಈ ಮರದ ಕಟ್ಟಿಂಗನ್ನು ಸಣ್ಣ ಒಂದು ಟ್ವಿಗ್ಗನ್ನು ತಗೊಂಡು ಪಾಟಲ್ಲೋ ಅಥವಾ ಬೇರೆ ಕಡೆ ಜಾಗ ಇದ್ದರೆ ಅಲ್ಲಿ ಕೂಡ ಇದನ್ನು ಬೆಳೆಸ್ಬೋದು. ಎಷ್ಟೋ ಜನ ಪಾಟಲ್ಲೂ ಕೂಡ ಇದನ್ನು ಬೆಳೆಸ್ತಾರೆ. ಇನ್ನು ಅದು ಬಿಟ್ಟರೆ ಈ ಮರದ ಬೀಜದಿಂದ ಕೂಡ ನಾವು ಇದನ್ನು ಬೆಳೆಸ್ಬೋದು. ಈ ಮರದಲ್ಲಿ ಸಣ್ಣ ಪುಟ್ಟದಾದಂಥ ಬೀಜಗಳು ಈ ಹೂವಿನ ಹಿಂಭಾಗದಲ್ಲಿ ಇದೆ. ಪುಟ್ಟದಾದಂಥ ಬೀಜಗಳು, ಆ ಬೀಜಗಳಿಂದ ಕೂಡ ಅದನ್ನು ನಾವು ಕ್ಯಾಪ್ಸೂಲ್ ಅಂತ ಕರಿತೀವಿ. ಆ ಬೀಜಗಳಿಂದ ಕೂಡ ನಾವು ಈ ಮರವನ್ನು ಸುಲಭವಾಗಿ ಬೆಳೆಸಬಹುದು. ತುಂಬ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಈ ಒಂದು ಮರ ಹೆಚ್ಚಿನ ಆರೈಕೆಯನ್ನು ಅಪೇಕ್ಷೆ ಪಡೋದಿಲ್ಲ. ಹಾಗಾಗಿ ಸುಲಭವಾಗಿ ಲೋ ಮೇಂಟೆನೆನ್ಸಲ್ಲಿ ಈ ಗಿಡವನ್ನು ನಾವು ಬೆಳೆಸಬಹುದು. ಇನ್ನು ಇದರ ಉಪಯೋಗದ ಬಗ್ಗೆ ಹೇಳೋದಾದರೆ ಖಂಡಿತ ಇದಕ್ಕೆ ಹಲವಾರು ಉಪಯೋಗಗಳು ಕೂಡ ಉಂಟು. ಇದನ್ನು ಕೆಮ್ಮಿಗೆ ಬಳಸ್ತಾರೆ, ಜೊತೆಗೆ ಇನ್ನಿತರೆ ಕಾಯಿಲೆಗಳಿಗೂ ಕೂಡ ಇದನ್ನು ಮದ್ದಾಗಿ ಬೆಳೆಸುವುದು ಉಂಟು. ಆದರೆ ಮುಖ್ಯವಾಗಿ ಈ ಗಿಡವನ್ನು ಬೆಳೆಸುವ ಉದ್ದೇಶ ಅಂತಂದರೆ ಇದು ಸುಂದರವಾಗಿ ಇರೋದ್ರಿಂದ, ಆ ಜಾಗಕ್ಕೆ ಸೌಂದರ್ಯವನ್ನು ತಂದು ಕೊಡೋದ್ರಿಂದ ಆರ್ನಮೆಂಟಲ್ ಟ್ರೀ ಆಗಿ ಇದನ್ನು ಬಳಸ್ತಾರೆ. ಹಾಗಾಗಿ ಗಾರ್ಡನ್ಗಳಲ್ಲಿ, ಮನೆಗಳಲ್ಲಿ ಇದನ್ನು ಹೆಚ್ಚಾಗಿ ನಾವು ಕಾಣಬಹುದು. ಇನ್ನು ಇದರಲ್ಲಿ ಹೂವು ಸುಂದರವಾಗಿರೋದ್ರಿಂದ, ಜೊತೆಗೆ ಈ ಹೂವಿನಲ್ಲಿ ನೆಕ್ಟರ್ ರಸ ಇರೋದ್ರಿಂದ ಬಟರ್ಫ್ಲೈಸ್ಗಳನ್ನು, ಚಿಟ್ಟೆಗಳನ್ನು, ಇನ್ನಿತರೆ ಇರುವೆಗಳು, ಇನ್ನಿತರೆ
ಇನ್ಸೆಕ್ಟ್ಸ್ಗಳನ್ನು ಕೂಡ ಈ ಹೂವು ಅಟ್ರ್ಯಾಕ್ಟ್ ಮಾಡ್ತದೆ. ಹಾಗಾಗಿ ಇದನ್ನು ಹೆಚ್ಚಾಗಿ ಬೆಳೆಸ್ತಾರೆ. ಸೊ ಎಸ್, ಇದಾಗಿತ್ತು ನಮ್ಮ ಈ ಕ್ಯಾಲಿಸ್ಟಿಮಾನ್ ಲ್ಯಾನ್ಸಿಯೋಲೇಟಾ ಅಥವಾ ಬಾಟಲ್ ಬ್ರಷ್ ಟ್ರೀಯ ಪುರಾಣ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಭಿನ್ನವಾದಂತಹ ಸಸ್ಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೊಂದು ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಶುಭ ದಿನ.